MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಾರಸ್ವತ ಲೋಕದ ಅನಭಿಷಿಕ್ತ ದೊರೆ, ಕೇವಲ ಕಾದಂಬರಿಯ ಸಾಮ್ರಾಟ ಅಂದರೆ ತಪ್ಪಾಗುತ್ತೆ. ಕನ್ನಡ ಅಸ್ಮಿತೆಯ ಎಲ್ಲ ಭಾವನೆಗಳನ್ನು, ಕನ್ನಡ ಅಸ್ಮಿತೆಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನು ಅದರ ಮುಖಾಂತರ ಇತಿಹಾಸ ಇರಲಿ, ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹವರು ಎಸ್ ಎಲ್ ಭೈರಪ್ಪನವರು. ನಮ್ಮಂತಹ ಸಾಕಷ್ಟು ಜನರಿಗೆ ಸ್ಫೂರ್ತಿದಾತ. 1955ರಿಂದ ಪ್ರಾರಂಭವಾದಂತಹ ಅವರ ಈ ಕಾದಂಬರಿ ಯಾನ ಉತ್ತರಾಖಂಡದವರೆಗೆ ಬಂದಿದೆ. ಪ್ರತಿಯೊಂದನ್ನು ಕೂಡ ನಾವು ಮತ್ತೆ ಮತ್ತೆ ಓದಬಹುದು ಅನ್ನುವಂತಹ ಒಂದು ದೀರ್ಘವಾದಂತಹ ಅದ್ಭುತವಾದಂತಹ ಅಕ್ಷರ ಸ್ಪರ್ಶ. ಇಂತಹ ಒಬ್ಬ ತಪಸ್ವಿಯನ್ನು, ಅವರ ತಪಸ್ಸಿನ ಫಲವನ್ನು ಉಣಿಸುವಂತಹ ಅದ್ಭುತವಾದ ಕೆಲಸವನ್ನು ನಾವಿವತ್ತು ಪಡ್ಕೊಂಡಿದ್ದೇವೆ. ಅಕ್ಷರ ಲೋಕ ಸದಾಕಾಲ ಕನ್ನಡದ ಈ ಸಾರಸ್ವತ ಸಂತನನ್ನು ನೆನೆಸ್ತಾನೇ ಇರ್ತಾರೆ. ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮರೆಯಲಾದರೂ ಹ್ಯಾಂಗ, ಮರೆಯೋದಾದರೂ ಹ್ಯಾಂಗ. ಮರುಹುಟ್ಟು ಪಡೆಯೋದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಆತ್ಮಕ್ಕೆ ಸಾಧ್ಯವೇ. ಆದರೆ ಅವರ ಪ್ರತಿಯೊಂದು ಕಾದಂಬರಿಯಲ್ಲೂ ನಾವು ಮತ್ತೆ ಮತ್ತೆ ಅವರನ್ನು ಮರುಹುಟ್ಟು ಪಡಿತಾನೇ ಇರ್ತೇವೆ. ಮತ್ತೆ ಮತ್ತೆ ಅವರ ದರ್ಶನಗಳ ಜೊತೆಯಲ್ಲಿ ನಾವು ಬೆಳಿತಾನೇ ಇರ್ತೇವೆ. ಕನ್ನಡದ ಪ್ರತಿಯೊಂದು ವ್ಯಕ್ತಿಯು ಕನ್ನಡಿಗನಾಗಬೇಕಾದ್ರೆ ಇವರ ಇಡೀ ಸಾರಸ್ವತ ಲೋಕದ ಆ ಇಡೀ ಕೊಡುಗೆಯನ್ನು ನಾವು ಮತ್ತೆ ಮತ್ತೆ ಓದುವ ಹಾಗಾಗಬೇಕು. ಅದಕ್ಕಾಗಿ ಅವರದೇ ಆದಂತಹ ಒಂದು ಭಂಡಾರವೊಂದನ್ನು ಸೃಷ್ಟಿ ಮಾಡ್ತಾರೆ. ಅದರ ಮುಖಾಂತರ ಎಸ್ ಎಲ್ ಭೈರಪ್ಪನವರ ಈ ಅಕ್ಷರ ಭಂಡಾರದಲ್ಲಿ ಕನ್ನಡಿಗರ ಪ್ರತಿಯೊಬ್ಬನ ಪ್ರವೇಶ ಆಗುವ ಹಾಗೆ ಮಾಡಬೇಕು. ಹಾಗಾದಾಗ ಮಾತ್ರ ಆ ಸಾರ್ಥಕತೆ ಉಳಿತದೆ. ಅವರಿಗೆ ಸಲ್ಲಿಸುವ ಗೌರವ ಮತ್ತು ಪ್ರೀತಿ, ವಿಶ್ವಾಸ ಇವೆಲ್ಲಕ್ಕೂ ಒಂದು ಬೆಲೆ ಇರ್ತದೆ. ಹಾಗಾಗಲಿ ಅಂತ ಆಶಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಾನಸ ಗುರುಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಹೇಳ್ತೇನೆ. ಸದಾಕಾಲ ನಮ್ಮ ಹೃದಯದಲ್ಲಿ ಸ್ಫೂರ್ತಿ ನೆಲೆಯಾಗಿರುವ ನೀವು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮೊಡನೆ ಇದ್ದೀರಿ. ನಮ್ಮ ಎಲ್ಲ ಕನ್ನಡಿಗರ ಒಡಲಲ್ಲಿ ಇದ್ದೀರಿ, ಮನದಲ್ಲಿದ್ದೀರಿ. ಸದಾಕಾಲ ಚಿರಂಜೀವಿಯಾಗಿದ್ದೀರಿ. ಶುಭ. ಎಸ್ ಎಲ್ ಭೈರಪ್ಪನವರ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ, ಅವರ ವ್ಯಕ್ತಿತ್ವ ಎಂಥದ್ದು, ಮುಂದಿನ ಪೀಳಿಗೆಗೆ ಎಸ್ ಎಲ್ ಭೈರಪ್ಪನವರು ಯಾವ ರೀತಿಯಾಗಿ ಸ್ಫೂರ್ತಿಯಾಗ್ತಾರೆ, ಮಾದರಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಟಿ ಎಸ್ ನಾಗಾಭರಣ ಅವರು ಮಾತನಾಡಿದರು. ಇನ್ನು ನಮ್ಮ ಪ್ರತಿನಿಧಿ ಮಂಗಳ ಹಿರಿಯ ನಟಿ ತಾರಾ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ತಾರಮ್ಮ, ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರ ಪುಸ್ತಕಗಳನ್ನು ನಾನು ತುಂಬಾ ಓದ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಎಸ್ ಎಲ್ ಭೈರಪ್ಪ ಅವರ ಪುಸ್ತಕಗಳು ನಿಮಗೆ ಎಷ್ಟು ಹತ್ತಿರ ಆಗಿದ್ವು? ನನಗೆ ಮತದಾನ ಪಿಕ್ಚರ್ ಮಾಡಿದಾಗ ಫಸ್ಟ್ ಭೈರಪ್ಪನವ್ರನ್ನ ಭೇಟಿ ಮಾಡಿದ್ದು. ಮತದಾನಕ್ಕೆ ಮುಂಚೆ ನಾನು ಕಾನೂರು ಸುಬ್ಬಮ್ಮ ಹೇಗಿರ್ತಿ ಸಿನಿಮಾ ಮಾಡಿದ್ದೆ. ಸೊ ಅಲ್ಲಿಂದ ನಾನು ಓದೋ ಅಭ್ಯಾಸನ ಬೆಳೆಸ್ಕೊಂಡಿದ್ದೆ. ಸೊ ಮತದಾನ ಮತ್ತೆ ಕಾದಂಬರಿ ಮಾಡ್ತಿದ್ದಾರೆ ಎಸ್ ಎಲ್ ಭೈರಪ್ಪನವ್ರದ್ದು ಅಂತಂದಾಗ ಮತದಾನ ಕಾದಂಬರಿನ ನಾನು ಓದೋವಂಥ ಪ್ರಮೇಯ ಆಯಿತು. ಅದಾದಮೇಲೆ ನನಗೆ ಅನಿಸಿದ್ದು ಆ ಪಿಕ್ಚರ್, ಅಫ್ಕೋರ್ಸ್ ನನ್ನ ಪಾತ್ರ ತುಂಬ ಚೆನ್ನಾಗಿತ್ತು. ಅವರು ಫಸ್ಟ್ ಟೈಮ್ ಚಿತ್ರಕಲಾ ಪರಿಷತ್ ಅಲ್ಲಿ ದೊಡ್ಡ ಸ್ಟೇಜ್ ಹಾಕಿ ಅಲ್ಲೇ ಇದು ಮುಹೂರ್ತದ ಕಾರ್ಯಕ್ರಮ ನಡೆದಿದ್ದು. ಅಲ್ಲಿ ನಡೆದಾಗ ಅವರನ್ನು ಭೇಟಿ ಮಾಡಿದೆ, ಎಸ್ ಎಲ್ ಭೈರಪ್ಪನವ್ರು ಭೇಟಿ ಮಾಡಿದಾಗ ಅವ್ರು ಅಷ್ಟೇ ಕೇಳಿದ್ದು ಒಂದೇ ಒಂದು, ನೀನು ಓದಿದ್ದೀನಮ್ಮ ಕಾದಂಬರಿ ಅಂದರು. ಅದಕ್ಕೆ ನಾನು ಓದಿದ್ದೀನಿ ಅಂದೆ. ವೆರಿ ಗುಡ್, ನಾನು ಕಾದಂಬರಿಲಿ ಹೆಂಗಿರುತ್ತೋ ಹಂಗೆ ಇರುತ್ತೆ ಪಾತ್ರ ಅಂದರು. ಅಫ್ಕೋರ್ಸ್ ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಾಗಿದ್ದು, ಹಲವಾರು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಅದಾದಮೇಲೆ ಪ್ರೀಮಿಯರ್ ಶೋ ಒಂದು ಮಾಡಿದ್ರು ಲೀಡೋ ಥಿಯೇಟ್ರಲ್ಲಿ. ಆಗಿನ ಕಾಲದಿಂದ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಮಂತ್ರಿಗಳು ಮತ್ತು ಎಲ್ಲ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳು ಎಲ್ಲರೂ ಬಂದಿದ್ದರು. ಸೊ ಆ ಸಿನಿಮಾ ಪ್ರೀಮಿಯರ್ ಶೋ ಆದಮೇಲೆ ಅಫ್ಕೋರ್ಸ್ ನಾನೇನು ಅವ್ರ ಹತ್ರ ಹೋಗಿರಲಿಲ್ಲ. ಯಾಕಂದರೆ ನನಗೆ ಅಂಥ ಒಡನಾಟಗಳು ಚರ್ಚೆಗಳು ಅವ್ರ ಜೊತೆ ಏನು ನಡೆದಿಲ್ಲ ನನ್ನ ಜೊತೆ, ಅಥವಾ ನಾನೇನು ಅವ್ರ ಅತ್ಯಂತ ಅವಾಗವಾಗ ಭೇಟಿನೂ ಮಾಡ್ತಿರ್ಲಿಲ್ಲ. ಸೊ ಅವರು ನನಗೆ ಹೇಳಿ ಕಳಿಸಿದ್ದಾರೆ ಎಸ್ ಎಲ್ ಭೈರಪ್ಪನವರು ಅಂದಾಗ ನನಗೊಂಚೂರು ದಿಗಿಲು ಆಯಿತು. ಯಾಕಂದರೆ ಯಾವಾಗಲೂ ಮಂಗಳ ಸೃಷ್ಟಿ ಮಾಡಿರ್ತಾರಲ್ಲ ಪಾತ್ರಗಳು, ಅವರನ್ನು ಮಿಟ್ಸೋದು ಭಾಳ ಕಷ್ಟ. ಯಾಕಂದರೆ ಅವ್ರು ಏನೇನು ಇಮೇಜನ್ ಇಟ್ಕೊಂಡು ಒಂದೊಂದು ಪಾತ್ರ ಬರೆದಿರ್ತಾರೋ ಏನೋ, ಅಯ್ಯೋ ಇನ್ನೇನಂತಾರೋ ಅಂತ ಅಂದ್ಕೊಂಡು ನಾನು ಹತ್ರಕ್ಕೆ ಹೋದ ತಕ್ಷಣ
ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ, ಒಂದೇ ಲೈನು, ಅಯ್ಯಪ್ಪ ಆ ಲೈನೇ ನನ್ನ ದೊಡ್ಡ ಒಂಥರ ಅಯ್ಯೋ ಎಷ್ಟಿಷ್ಟ ಅಂದರೆ ನನಗೆ ಅವರು ಮೆಚ್ಕೊಳ್ಳೋದಿದೆಯಲ್ಲ ತುಂಬ ದೊಡ್ಡ ವಿಷಯ ಅದು ನನಗೆ ತುಂಬ ಖುಷಿ ಅನ್ನಿಸ್ತು. ಅದಾದಮೇಲೆ ಒಂದು 2-3 ಕಾರ್ಯಕ್ರಮಗಳನ್ನು ಅವ್ರನ್ನ ನೋಡಿದ್ದೀನಿ ಹೊರತು ನನಗೆ ಹೆಚ್ಚು ಒಡನಾಟ ಆಗಲಿ ಅಥವಾ ಅವ್ರ ಹತ್ರ ಡಿಸ್ಕಷನ್ ಆಗಲಿ ಆ ಥರದ್ದು ಏನು ನಡೆದಿಲ್ಲ. ಬಟ್ ಅವರ ಕಾದಂಬರಿಗಳನ್ನು 4-5 ಕಾದಂಬರಿಗಳನ್ನು ಓದಿದ್ದೀನಿ. 94 ವಸಂತಗಳನ್ನು ಅವ್ರು ಕಳೆದಿದ್ದಾರೆ. ಅಂದರೆ ಅವರನ್ನು ಅವರು ತುಂಬ ಜೀವನವನ್ನು ನಡೆಸಿದ್ದಾರೆ. ಅವರನ್ನು ನಾವು ಸಕಲ ಮರ್ಯಾದೆಗಳಿಂದ ಸರ್ಕಾರ ಈಗಾಗಲೇ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅವ್ರ ಜೊತೆಗೆ ನಾವು ಸಂತೋಷದಿಂದ ಅವರನ್ನು ಕಳಿಸ್ಕೊಡ್ಬೇಕು. ಅಂದರೆ ಅವರ ಆಶೀರ್ವಾದವನ್ನು ನಾವು ಪಡ್ಕೋಬೇಕು, ಅದು ಬಹಳ ಮುಖ್ಯ. ಆ ತಂದೆಯ ಆಶೀರ್ವಾದ ಪಡ್ಕೋಬೇಕು. ನನಗೇನು ಅಂದರೆ ನಾನು ಎಲ್ಲಿ ಕನೆಕ್ಟ್ ಆಗಿದ್ದೀನಿ ಅಂದರೆ ಮತದಾನದ ಮೂಲಕ ಅವರ ಪಾತ್ರದಿಂದ ಕನೆಕ್ಟ್ ಆಗಿರೋದ್ರಿಂದ ನನಗೆ ಒಂದು ಅತ್ಯಂತ ಗೌರವ ಅವ್ರ ಬಗ್ಗೆ. ಭಾರತ ಕಂಡ ಅಥವಾ ಕರ್ನಾಟಕ ಎಲ್ಲರಿಗೂ ಗೊತ್ತಿದೆ, ಭಾರತ ಕಂಡ ಅತ್ಯುತ್ತಮ ಕಾದಂಬರಿಕರ್ತರು ಸಾಹಿತಿಗಳು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಒಂದು ಬರಲಿಲ್ಲ ಅನ್ನೋ ಕೊರತೆ ಬಿಟ್ಟರೆ ಇನ್ನೆಲ್ಲ ಪ್ರಶಸ್ತಿಗಳನ್ನು ಅವರು ಮುಡಿಗೇರಿಸ್ಕೊಂಡಿದ್ದಾರೆ. ಅದರಿಂದ ನಮಗೆ ಹೆಮ್ಮೆ ಅನಿಸುತ್ತಮ್ಮ. ನೋಡಿದ್ರಲ್ಲ, ಇದಿಷ್ಟು ನಟಿ ತಾರಾ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು. ರವೀಂದ್ರ ಕಲಾಕ್ಷೇತ್ರದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಗಣ್ಯರು ಆಗಮಿಸಿ SL ಭೈರಪ್ಪನವರಿಗೆ ಅಂತಿಮ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ಅನೇಕ ಮಂದಿ ಮಾತನಾಡ್ತಾ ತಮ್ಮ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಹೆಮ್ಮೆಯ ಮಗ ಲೇಖಕ SL ಭೈರಪ್ಪನವರು ಇನ್ನಿಲ್ಲ. ಅವರ ಕೊಡುಗೆ ಅಪಾರ. ಸಾಹಿತ್ಯ ಲೋಕಕ್ಕೆ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮಕ್ಕೆ, ನಮ್ಮ ದೇಶಕ್ಕೆ ಸಾಹಿತ್ಯ ಲೋಕದ ಮೂಲಕ ಅಪಾರ ಕೊಡುಗೆಯನ್ನು ಕೊಟ್ಟಿರುವಂಥ ಇಂಥ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಸ್ಥಾನವನ್ನು ಭರಿಸಲಿಕ್ಕೆ ಬಹಳ ಕಷ್ಟ. ಅವರ ಪ್ರೇರೇಪಣೆ ಮತ್ತು ಅವರ ಸಂದೇಶ, ಅವರ ಬರವಣಿಗೆಯ ಮೂಲಕ ಅವರು ಕೊಟ್ಟಿರುವಂಥ ಒಂದು ಸಂದೇಶವನ್ನು ಎಲ್ಲ ಕಾಲದಲ್ಲೂ ಪ್ರಸ್ತುತವಾಗಿರುತ್ತೆ. ಅದನ್ನು ನಾವೆಲ್ಲ ಕಡೆನೂ ಹರಡಿಸ್ಬೇಕು ಮತ್ತು ಅದನ್ನು ಅಳವಡಿಸ್ಕೊಳ್ಳುವಂಥ ಕೆಲಸಗಳು ನಮ್ಮಿಂದ ಆದಾಗ ಮಾತ್ರ ನಿಜಕ್ಕೂ ಅವರು ಕೊಟ್ಟಂಥ ಸಂದೇಶಗಳು ಮತ್ತು ಅವರ ಬರವಣಿಗೆಗೆ ನಿಜವಾದ ಗೌರವ ಮತ್ತು ಅದಕ್ಕೆ ಒಂದು ಶಕ್ತಿ ತುಂಬಿದಂತ ಆಗುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕಾದ್ರೆ ನಾವು ಈ ದಿಕ್ಕಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವರಿಂದ ಅವ್ರನ್ನ ಕಳ್ಕೊಂಡಿರುವಂಥದ್ದು ನಮಗೆ ತುಂಬಲಾರದ ನಷ್ಟವಾಗಿದೆ. ಅವರ ಕುಟುಂಬದವರೆಗೂ ಮತ್ತು ಇಡೀ ಸಮಾಜಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಸನ್ಮಾನ್ಯ SL ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನಾದ್ಮೇಲೆ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ರಾತ್ರಿ ಮತ್ತೆ ಇವರ ಮೃತದೇಹವನ್ನು ಯಾವ್ದಾದ್ರು ಹಾಸ್ಪಿಟಲ್ ಮಾರ್ಚರಲ್ಲಿ ಇಟ್ಟು ಬೆಳಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆ ಹಿಂದಿನ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿಯ ಸಾಂಪ್ರದಾಯಿಕದ ಪೂಜೆ ಎಲ್ಲ ಮಾಡಿ ಅದಾದ್ಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿದೆ ಅಲ್ಲಿ ಮಿಕ್ಕಿದೆಲ್ಲ ಗೌರವ ಸಮರ್ಪಣೆ ಮತ್ತೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅದಕ್ಕೆ ಬೇಕಾದಂಗೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ನೆರವಿನಿಂದ ಮಾಡಿ. ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ SL ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಂತರದಲ್ಲಿ ಮೈಸೂರಿಗೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಕಲಾಮಂದಿರದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ನಾಳೆ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.